ಕಲ್ಲು ತೂರಾಟದಲ್ಲಿ 5 ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡೋ ಮೂಲಕವಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರೈತರ ಮೇಲೆ ಬಲ ಪ್ರಯೋಗವನ್ನ ನಾವು ಮಾಡಿಲ್ಲ, ಪರಿಸ್ಥಿತಿಯನ್ನ ಅರಿತು ಆ ಕ್ಷಣಕ್ಕೆ ಕೆಲವರನ್ನ ವಶಕ್ಕೆ ಪಡೆದಿದ್ದೀವಿ. ರೈತ ಮುಖಂಡರು ಅವರು ಅಮಾಯಕರಿದ್ದಾರೆ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಅದನ್ನ ಆಲಿಸಿ ಅವ್ರನ್ನ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾಧ್ಯಮಗಳ ಮುಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೆದ್ದಾರಿ ಬಂದ್ ಅನ್ನ ಈಗ ತೆರವುಗೊಳಿಸಲಾಗಿದೆ, ವಾಹನ ಸಂಚಾರಕ್ಕೆ ಅವಕಾಶ ಮಾಡಲಾಗಿದೆ. ಅಲ್ಲಿರ್ತಕ್ಕಂತಹ ಹೋರಾಟಗಾರರು ಶಾಂತಿಯುತವಾಗಿ ತಮ್ಮ ಹೋರಾಟವನ್ನ ಮುಂದುವರಿಸಲಿಕ್ಕೆ ನಾವು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ, ಆದ್ರೆ ಹಿಂಸಾ ರೂಪಕ್ಕೆ ಹೋಗಬೇಡಿ ಅನ್ನೋದು ನಮ್ಮ ಮನವಿ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಕಲ್ಲು ತೂರಾಟದಲ್ಲಿ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ಈ ಸಂಬಂಧಿತವಾಗಿ ಸುಮಾರು 5 ರಿಂದ 6 ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯವಾಗಿತ್ತು. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಎಸ್ಪಿ ಮತ್ತು ರೈತ ಮುಖಂಡರು ಮಾಡಿದ್ರ ಫಲವಾಗಿ ಸದ್ಯ ಅಲ್ಲಿ ಪರಿಸ್ಥಿತಿ ಶಾಂತವಾಗಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಕೆಲವು ಹೊತ್ತುಗಳ ಹಿಂದೆ ಇದ್ದಂತಹ ಪರಿಸ್ಥಿತಿಗೂ ಈಗ ಇರುವಂತಹ ಪರಿಸ್ಥಿತಿಗೂ ಭಿನ್ನವಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೊಂದು ಸುತ್ತಿನ ಸಭೆಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾಡಲು ನಿರ್ಧರಿಸಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ರೈತ ಮುಖಂಡರ ಸಭೆಯನ್ನ ನಡೆಸಿ ಆನಂತರ ಅವರ ಇನ್ಪುಟ್ಸ್ ಗಳನ್ನ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಮತ್ತೊಂದು ಸಭೆಯನ್ನ ನಡೆಸ್ತಾರೆ. ಇವತ್ತೇ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಪಣ ತೊಟ್ಟಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ನಡೆದಂತಹ ಸಭೆ ಸಕ್ಸಸ್ ಆಗಲಿಲ್ಲ. ಈಗ ರೈತ ಮುಖಂಡರ ಜೊತೆಗೆ ನಡೀತಾ ಇರುವಂತಹ ಸಭೆ ಏನಾಗ್ತಾ ಇದೆ? ಮತ್ತೊಂದು ಸುತ್ತಿನ ಸಭೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆದಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ದಿವ್ಯಾ, ಒಂದು ಮೊದಲ ಸುತ್ತಿನ ಮಾತುಕತೆಯನ್ನ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಯಾವುದೇ ಔಟ್ಕಮ್ ಬಂದಿಲ್ಲ, ಸಭೆ ವಿಫಲವಾಗಿದೆ. ಅಂದ್ರೆ ಸರ್ಕಾರ ಮನವಿ ಮಾಡಿತ್ತು ಹೆಚ್ಚುವರಿಯಾಗಿ ರೈತರಿಗೆ ಮಾಲೀಕರು ಹಣ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಮಾಲೀಕರು ಇದಕ್ಕೆ ಒಪ್ಕೊಂಡಿಲ್ಲ, ರಾಜ್ಯ ಸರ್ಕಾರವೇ ನೆರವು ಕೊಡ್ಲಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಭೆಯನ್ನ ಮುಕ್ತಾಯ ಮಾಡಿದ್ರು. ಈಗ ಎರಡನೇ ಸಭೆಯಾಗಿ ಸಿಎಂ ಸಿದ್ದರಾಮಯ್ಯನವರು ರೈತ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಇಟ್ಟಿದೆ, 3200 ರೂಪಾಯಿಗಳನ್ನ ನಾವು ಕೊಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನು ಇಟ್ಟಿದೆ. ಅದಕ್ಕೆ ನೀವು ಒಪ್ಕೊಳ್ಬೇಕು ಅನ್ನುವಂತಹ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರು ರೈತರ ಸಭೆಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಅವರು ಒಪ್ತಾರ ಬಿಡ್ತಾರ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಇನ್ನೊಂದು, ಈಗ ಮೊದಲ ಸುತ್ತಿನಲ್ಲಿ ಮಾಲೀಕರ ಜೊತೆ ಸಭೆ ವಿಫಲ ಆದ ಹಿನ್ನೆಲೆಯಲ್ಲಿ ರೈತ ಮುಖಂಡರ ಜೊತೆ ಸಭೆ ಆದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾಲೀಕರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮಾಲೀಕರು ವಿಧಾನಸೌಧದ ಮತ್ತೊಂದು ಕೊಠಡಿಯಲ್ಲಿ ಸಭೆಯನ್ನ ಮಾಡಿ ಅಂತಿಮವಾಗಿ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡಬಹುದು ಅನ್ನುವಂತಹ ಸ್ಪಷ್ಟತೆಯನ್ನ ಸಭೆಗೆ ನೀಡುವಂತಹ ರೀತಿಯಲ್ಲಿ ಸಿದ್ಧತೆಗಳನ್ನು ಆಗ್ತಿದ್ದಾರೆ. ಹಾಗಾಗಿ ರೈತ ಮುಖಂಡರ ಸಭೆ ಬಳಿಕ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಸಭೆಯನ್ನು ಮಾಡಿ ಅಲ್ಲಿ ಏನಾದರೂ ಅವರನ್ನ ಒಪ್ಪಿಸುವಂತಹ ಸಂಧಾನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸಿಎಂ ಅವರ ತುಮಕೂರಿನ ಪ್ರವಾಸ ಕೂಡ ರದ್ದಾಗಿದೆ. ಇವತ್ತೇ ಸಭೆ ಮಾಡಿ ಒಂದು ರೈತರಿಗೆ ಅನುಕೂಲವಾಗಬೇಕು, ಮಾಲೀಕರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಂಧಾನ ಸೂತ್ರವನ್ನು ಕಂಡುಹಿಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಸಭೆ ಬಳಿಕ, ಅಂದ್ರೆ ರೈತರ ಸಭೆ ಬಳಿಕ ಮಾಲೀಕರ ಜೊತೆ ಎರಡನೇ ಸುತ್ತಿನ ಮಾತುಕತೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ನಿರ್ಣಯಕ್ಕೆ ಬರ್ತೀವಿ, ರಾಜ್ಯ ಬಂದ್ ಕರಿತೀವಿ, ಅದೆಲ್ಲ ಬೇಡಪ್ಪ ಅಂದ್ರ ಇವತ್ತು ರಾತ್ರಿ 10 ಆಗಲಿ ಅವ್ರಿಗೆ ಬಹಳ ಮತ್ತೆ ರೈತ ಮುಖಂಡರು ಸರ್ಕಾರವನ್ನ ಎಚ್ಚರಿಸುವ, ಸರ್ಕಾರಕ್ಕೆ ಡೆಡ್ ಲೈನ್ ಕೊಡುವಂತಹ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಹೆದ್ದಾರಿ ಬಂದ್ ಮುಂದೂಡಕ್ಕೆ ಮಾಡಲಾಗಿದೆ. ನಾವು ನಮ್ಮ ಬೇಡಿಕೆಯನ್ನ ನೀವು ಈಡೇರಿಸ್ತಾ ಹೋದ್ರೆ ನಾವು ಅದನ್ನು ಮುಂದುವರಿಸ್ತೀವಿ ಅಂತ. 3400 ರೂಪಾಯಿ ಸಿಗಲೇಬೇಕು. ಘಟನೆ ಬಗ್ಗೆ ಏನು ಹೇಳ್ತಿರ್ತಾರೆ? ಇದು ಘಟನೆ ಮಾಡಿಲ್ಲ, ಯಾರೋ ಕೆಲವು ಹುಡುಗರು ಬಂದು ಗಲಾಟೆ ಮಾಡಿರ್ತಕ್ಕಂಥ ಸಂದರ್ಭ, ಅವ್ರ ಮೇಲೆ ಪಾಪ ಪೊಲೀಸ್ ಇಲಾಖೆ ಮೇಲೆ ಕೂಡ ಹಲ್ಲೆ ಆಗಿರ್ತಕ್ಕಂಥದ್ದು. ಆ ಪೊಲೀಸ್ ಇಲಾಖೆ ಆಗಿರ್ತಕ್ಕಂಥ ಅನಾಹುತಕ್ಕೆ ಈ ಚಳವಳಿಯಿಂದ ಆಗೈತಿ. ಯಾರೋ ಬೇರೆದವ್ರು ಮಾಡ್ಯಾರ, ಆದರೂ ಅದ್ರ ಪರವಾಗಿ ನಾ ಕ್ಷಮೆ ಕೇಳ್ತೇನೆ. ಯಾರ ಅಂತ ಅನಾಹುತ ಹುಡುಗರು ಮಾಡ್ಯಾರು, ನಮಗೆ ಸಂಬಂಧ ಇರ್ತಕ್ಕಂಥ ಹುಡುಗರ ಮೇಲೆ ಯಾರು ಗಲಾಟೆ ಮಾಡ್ರ ಅವ್ರ ಮೇಲೆ ಆ್ಯಕ್ಷನ್, ಕಾನೂನು ಆ್ಯಕ್ಷನ್ ತೊಗೊಂಡ್ರು, ನನಗೆ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮದು ಶಾಂತಿಯುತ ಚಳವಳಿ,
ನಾವು ಶಾಂತಿಯಿಂದ ಇವತ್ತು ಕ್ರಾಂತಿ ಮಾಡ್ತಕ್ಕಂಥವ್ರ ಅನ್ನುವಂಥದ್ದನ್ನು ಸಂದೇಶ ವಾಪಸ್ ಪಡಿತಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಳವಳಿ ವಾಪಸ್ ಪಡೆದು ಅದು ಗುರ್ಲಾಪುರಕ್ಕೆ ಶಿಫ್ಟ್ ಆಗುತ್ತೆ. ರೈತ ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ಪ್ರತಿಭಟನಾ ಸ್ಥಳವನ್ನ ಈಗ ಬದಲಾಯಿಸ್ಕೊಳ್ತಾ ಇದ್ದಾರೆ. ಗುರ್ಲಾಪುರಕ್ಕೆ ಪ್ರತಿಯೊಬ್ಬ ರೈತರನ್ನು ಕೂಡ ಅಲ್ಲಿಗೆ ಬನ್ನಿ, ಇಲ್ಲಿ ಪ್ರತಿಭಟನೆಯನ್ನ ನಿಲ್ಲಿಸಿ ಅಂತ ಅವರು ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಗುರ್ಲಾಪುರದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಲಾಗುತ್ತೆ. ಆದರೆ ಹೆದ್ದಾರಿ ಬಂದನ್ನ ಸ್ಥಗಿತಗೊಳಿಸಿದ್ದಾರೆ. ಹೆದ್ದಾರಿ ಬಂದ್ ನಿರ್ಧಾರ ಏನಾಗಿತ್ತು ಅದರಂತೆ ಕೆಲ ರೈತ ಮುಖಂಡರುಗಳು, ರೈತರು ಅಲ್ಲಿ ಉಪಸ್ಥಿತರಿದ್ದರು. ಇದರ ಪರಿಣಾಮವಾಗಿ ಪೊಲೀಸರು ಮತ್ತು ರೈತ ಹೋರಾಟಗಾರರ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ಕೂಡ ಆಗಿತ್ತು.